ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನನ್ನ ಚಾನಲ್ ಇದೆ ಫಸ್ಟ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮಲ್ಲಿ ನೋಡಿ ನಿಮ್ಗೆ ಆಗಲೇ ಗೊತ್ತಾಗಿದೆ, ಎಸ್ ಗೋವಾ ಟ್ರಿಪ್ಪಿಗೆ ನಾನು ಪ್ಯಾಕಿಂಗ್ ಮಾಡ್ತಾ ಕೂತಿದ್ದೀನಿ. ಅದರಲ್ಲಿ ಎಲ್ಲ ಡ್ರೆಸ್ಗಳನ್ನ ಮುಂದೆ ಹಾಕ್ಕೊಂಡು ಫುಲ್ಲು ಕನ್ಫ್ಯೂಷನಲ್ಲಿ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಐರಾಗೆ ಗೋವಾಗೆ ಹೋಗೋಣ ಅಂತ ಕನ್ವಿನ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪ್ಯಾಕಿಂಗ್ ಮಾಡ್ತಾ ಅವಳಿಗೂ ಕನ್ವಿನ್ಸ್ ಮಾಡೋಣ ಅಂತ ಹೇಳಿ ಕೊನೆ ಮೂಮೆಂಟ್ವರೆಗೂ ಅವಳಿಗೆ ಏನಂದ್ರೂ ಬರಲಿಲ್ಲ. ಏನೋ ಅಂದರೆ ನೋ, ಅವಳು ಅಷ್ಟೇ. ಒಂದು ಸತಿ ಅವಳು ಫಿಕ್ಸ್ ಆಗಂದರೆ ಯಾರು ಹೇಳಿದ್ರು ಕೇಳೋದಿಲ್ಲ. ಅದರಲ್ಲೂ ಲಾಸ್ಟ್ ಟೈಮ್ ಅವಳಿಗೆ ಹೋದಾಗ ಹೆಲ್ತ್ ಇಶ್ಯೂ ಆಗಿತ್ತು. ಅವಳಿಗೆ ಮೋಷನ್ ಸಿಕ್ನೆಸ್ ಬೇರೆ ಇದೆ. ಫುಲ್ಲು ವಾಮಿಟ್ ವೀಕ್ ಆಗಿತ್ತು. ಮತ್ತು ಫುಡ್ ಸೆಟ್ ಆಗಲ್ಲ ಅವಳಿಗಲ್ಲಿ. ಪ್ರತಿ ಸತಿನೂ ಕಿಚನ್ ಇರೋಷ್ಟೇನೆ ಬುಕ್ ಮಾಡೋದು, ಬಿಕಾಸ್ ಏನಾದರೂ ಎಮರ್ಜೆನ್ಸಿ ಬೇಕಿದ್ರೆ ಕುಕ್ ಮಾಡ್ಲಿಕ್ಕೆ ಇರುತ್ತೆ ಅಂತ ಹೇಳಿ. ಲಾಸ್ಟ್ ಇಯರ್ ಹಾಗೆ ಮಾಡಿದ್ದು, ಬಟ್ ಅವಳಿಗೆ ಕುಕ್ ಮಾಡಿದ್ದೆ ನಾನು. ಅವಳಿಗೆ ಜರ್ನಿ ಅಲ್ವಾ, ಅವಳಿಗೆ ಸೂಟೇ ಆಗಲ್ಲ. ಅದಕ್ಕೆ ಅವಳಿಗೆ ಎಷ್ಟು ಫೋರ್ಸ್ ಮಾಡಿದ್ರು ಬರಲ್ಲ ಅಂತಾನೆ ಹೇಳ್ತಾ ಇದ್ದಾಳೆ. ಸೊ ಅಂದಿವೆ ಮಮ್ಮಿ ಮನೇಲಿ ಬಿಟ್ಟು ಅಲ್ಲಿಂದ ನಾವು ಗೋವಾಗೆ ಹೋಗ್ತೀವಿ. ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಇನ್ನ ಡ್ರೆಸ್ಸಸ್ 11 ಪೇಜ್ ಡ್ರೆಸ್ ತಗೊಂಡಿದ್ದೀನಿ. ಇದೇ ನನಗೆ ಮುಕ್ಕಲ್ ಬಗ್ಗೆ ಟ್ರಾಲಿ ಇಟ್ಟಿದೆ. ನನಗೆ ಚಿಕ್ಕ ಟ್ರಾಲಿ ಕೊಟ್ಟು ನಾನು ದೊಡ್ಡ ಟ್ರಾಲಿ ತಗೊಂಡ್ರು ನಂಗೆ ಇದೇ ಡ್ರೆಸ್ ಇಡ್ಲಿಕ್ಕೆ ಇಡಿಸ್ತಾ ಇಲ್ಲ. ನೆಕ್ಸ್ಟ್ ಕ್ಲಾತ್ಸ್ ಇದೆ. ಯಾಕೆ ಈ ಸತಿ ಇಷ್ಟಕ್ಕೊಂದು ಬಟ್ಟೆಗಳು? ಈ ಸರ್ತಿ ಲಾಸ್ಟ್ ಟೈಮು ನಾನು ನೀವು ಐರಾ ಹೋಗಿದ್ವಾ, ಬಟ್ ಆ ಟೈಮಲ್ಲಿ ಅವ್ರಿಗೆ ಮೋಷನ್ ಸಿಕ್ನೆಸ್ ಎಲ್ಲೂ ನೋಡಕ್ ಆಗ್ಲಿಲ್ಲ, ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಕ್ ಹೋಗಿಲ್ಲ. ಫಸ್ಟ್ ಟೈಮು ನಾವು ಹೋದಾಗ 3 days 4 days 3 nights ಇತ್ತು. ಬಟ್ ಅಲ್ಲಿ ಏನಪ್ಪ ಅಂದ್ರೆ ಇನ್ನು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಹೋದಾಗ ಅಷ್ಟೊಂದು ನೋಡಕ್ಕೂ ಆಗಿಲ್ಲ. ಜಸ್ಟ್ ಏನೋ ಬರೀ ಜರ್ನಿ ತರಾನೇ ಫೀಲ್ ಆಗಿದ್ದು. ಈ ಸರ್ತಿ 8 days ಹೋಗ್ತಾ ಇರೋದು. ಅರ್ಧ 4 days ಸೌತ್ ಗೋವಾ, 4 days ನಾರ್ತ್ ಗೋವಾ ತರ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ. ಸೊ ಕ್ಲಾತ್ಸ್ ಸ್ವಲ್ಪ ಬಾಳನೇ ಬೇಕು. ಅಕಸ್ಮಾತ್ ಏನಾದ್ರೂ ಈಗ ಎಮರ್ಜೆನ್ಸಿ ಬೇಕಾದಾಗ ಅಲ್ಲಿ ಸಿಗುತ್ತೆ, ಬಟ್ ನನ್ ಕಂಫರ್ಟ್ ಸಿಗೋದಿಲ್ವಲ್ಲ. ಸೊ ಸ್ವಲ್ಪ ಎಕ್ಸ್ಟ್ರಾನೇ ಪ್ರಿಕಾಷನ್ ಆಗಿ ಇಟ್ಕೋತಾ ಇದ್ದೀನಿ. ಐರಾ ನೀನೇನ್ ಮಾಡ್ತಿದ್ಯಮ್ಮ ಅಲ್ಲಿ? ಬಬಲ್ಸ್ ಹಿಂಗೂ ಮಾಡ್ತಾರೆ. ಓಕೆ, ನಂಗೆ ಯಾವ್ಯಾವ ಬಟ್ಟೆ ಬೇಕೋ ಎಲ್ಲ ಜೋಡಿಸ್ಕೊಂಡೆ. ಆಮೇಲೆ ಅಳ್ಕೊಂಡಿರೋ ಬಟ್ಟೆ ಎಲ್ಲ ಮಡ್ಚಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅರುಣ್ ಅವ್ರು ತಂದು ಮತ್ತೆ ಅವ್ರ ಬಟ್ಟೆ ಹಾಕೊಂಡಿದ್ದಾರೆ. ಈಗ ಇವ್ರದ್ದು ನಾನೇ ಪ್ಯಾಕ್ ಮಾಡ್ಬೇಕಂತೆ. ಎಸ್ ಎಸ್. ಈ ಸತಿ 8 days ಹೋಗೋದ್ರಿಂದ ಸ್ವಲ್ಪ ಕ್ಲಾತ್ಸು ಭಾಳನೇ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಜೀನ್ಸು ಭಾಳ ತೊಗೊಂಡಿಲ್ಲ, ಒಂದು 2 to 3 ಪೇಸ್ ಅಷ್ಟೇ ತೊಗೊಂಡಿರೋದು. ಉಳಿದಿರೋದೆಲ್ಲ ಡ್ರೆಸ್ಸಸ್ಸೇನೆ. ಆಗಲೇ ಹೇಳ್ದಂಗೆ 8 days ಟ್ರಿಪ್ ಅಲ್ವಾ, ಸೊ ಡ್ರೆಸ್ನ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಪ್ಯಾಕಿಂಗ್ ಮಾಡ್ತಾ ಇರೋ ಜೊತೆ ಸ್ವಲ್ಪ ಅಟ್ಟೆ ಹೊಡಿತಾ ಇದ್ದೀನಿ. ಅವಳ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನನಗೆ, ಅಷ್ಟು ಮಾತಾಡ್ತಾಳವಳು. ಆಯ್ತಾ ಪ್ಯಾಕಿಂಗು? ಗುಡ್. ಈ ತರ ಗಂಡನ ಸೇವೆ ಮಾಡಿದ್ರೆ ದೇವ್ರು ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಚೆನ್ನಾಗಿ ಇಟ್ಕೊಂತಾನೆ. ಆಯ್ತಾ? ಒಂದೆರಡು ಇಡು ಹಂಗೆ ಕ್ಲೀನಾಗೆ. ಇದೊಂದು ಗುಡ್. ಎಲ್ಲ ಹಂಗೆಲ್ಲ ಎಸಿಬಾರ್ದಮ್ಮ, ಕ್ಲೀನ್ ಪ್ಯಾಕಿಂಗ್ ಮಾಡ್ಕೊಡ್ಬೇಕು. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾನು ಐರಾವತದಲ್ಲಿ ಕರ್ಕೊಂಡು ಹೋಗ್ತೀನಿ. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಾನು ಐರಾವತದಲ್ಲಿ ಕರ್ಕೊಂಡು ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಕಷ್ಟಪಟ್ಟು ಅಷ್ಟೆಲ್ಲ ನಾನು ಪ್ಯಾಕಿಂಗ್ ಮಾಡಿ ಎಲ್ಲ ಮಡ್ಚಿದ್ರೆ ಈಗ ನಾನು ಇವ್ರದ್ದು ಮಾಡ್ಕೊಡ್ಬೇಕಂತ ಇಷ್ಟೇ. ಇದು ನನ್ನ ಫೇವ್ರೆಟ್ ಸ್ಲಿಪ್ಪರ್. ಕಷ್ಟಪಟ್ಟು ಹುಡುಕಿದ್ದೀನಿ, ನೋಡಿದ ತಕ್ಷಣ ಅಂತೂ ನನಗೆ ಸಖತ್ ಇಷ್ಟ ಆಗೋಯ್ತು. ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗೀತು. ಇದು ನನ್ನ ಬ್ಯಾಗ್, ಇದು ಅರುಣ್ ಅವ್ರದ್ದು. ಇದೊಂದು ಚಿಕ್ಕ ಬ್ಯಾಗ್. ಇದರಲ್ಲಿ ಟಿಶ್ಯೂಸು, ಆಮೇಲೆ ವೆಟ್ ಟಿಶ್ಯೂ,
ಪಾಪ್ಸ್ ಇಟ್ಕೊಂಡಿದ್ದೀನಿ. ಅಷ್ಟೇ, ಇದರಲ್ಲಿ ಇನ್ನೇನು ಇಲ್ಲ. ಆಮೇಲೆ ನನ್ನ ಗಾಗಲ್ಸ್ ಇದೆ. ಆಮೇಲೆ ಇದು ಸ್ನ್ಯಾಕ್ಸ್ ಬ್ಯಾಗ್. ಇದರಲ್ಲಿ ನಾನು ಸ್ವಲ್ಪ ಪೀನಟ್ಸ್, ಹಾಗೆಯೇ ಲಡ್ಡೂಸ್, ಪೀನಟ್, ಡ್ರೈ ಫ್ರೂಟ್, ಹಾಗೆಯೇ ಮಲ್ಟಿಗ್ರೇನಿಂದು ಅಂದರೆ ನವಧಾನ್ಯ ಲಡ್ಡುನ ಒಂದು ಬಾಕ್ಸಿಗೆ ಹಾಕಿ ತೊಗೊಂಡಿದ್ದೀನಿ, ಜರ್ನಿಯಲ್ಲಿ ಹೊಟ್ಟೆ ಸ್ವಾದ್ರೆ ಅಂತೇಳಿ. ಇದ್ರ ಜೊತೆಗೆ ಸ್ವಲ್ಪ ಬಿಸ್ಕೆಟ್ಸು, ಆಮೇಲೆ ಮಿಕ್ಸ್ಚರು, ಆಮೇಲೆ ಕಪ್ ನೂಡಲ್ಸ್ ತೊಗೊಂಡಿದ್ದೀನಿ. ಬೆಳಗ್ಗೆ ಎಲ್ಲ ಏನಾದ್ರು ಟಿಫನ್ ಲೇಟ್ ಆದರೆ ಅಥವಾ ಎಲ್ಲಾದರೂ ಟಿಫನ್ ಸಿಗದೆ ಹೋದರೆ, ಈಗ ಸ್ಯಾಟರ್ಡೆ ಎಲ್ಲ ನಾನ್ ವೆಜ್ ತಿನ್ನಲ್ಲ, ಆ ಥರ ಇದ್ದಾಗ ಕಪ್ ನೂಡಲ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಕಾರ್ಬೆಡ್ಡು ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಮಮ್ಮಿ ಮನೆಗೆ ಹೋಗಿ ಐರಾನ ಮತ್ತು ಮಿಲ್ಕಿನ ಬಿಟ್ಟು ಅಲ್ಲಿಂದ ನಾವು ಗೋವಾಗೆ ಹೋಗೋದು ಅಂತ. ಸೊ ನೆಕ್ಸ್ಟ್ ಡೇ ನಾವು ಗೋವಾಗೆ ಹೋಗೋದು, ಅಲ್ಲಿ ಸ್ಟೇ ಮಾಡ್ತೀವಿ ಒನ್ ನೈಟ್. ಹೋಗೋ ಟೈಮಲ್ಲಿ ನಾನು ಮತ್ತು ಅರುಣ್ ಅವರು ಸೇರಿ ಬೆಡ್ ಹಾಕ್ತೀವಿ. ಅದನ್ನು ಹೇಗೆ ಕಾಣುತ್ತೆ ಅಂತೇಳಿ ನಿಮಗೆ ನಾಳೆ ವಿಡಿಯೋ ಮಾಡಿ. ಇದು ಕೂಡ ನನ್ನ ಫೇವ್ರೆಟ್ ಹೇರ್ ಬ್ಯಾಂಡ್. ಲಾಸ್ಟ್ ಇಯರ್ ನಾವು ಗೋವಾಗೆ ಹೋದಾಗ ತೊಗೊಂಡಿದ್ವಿ. ಐರಾ ಬ್ಲೂ ತೊಗೊಂಡ್ಲು, ನಾನು ಪಿಂಕ್ ತೊಗೊಂಡೆ. ಬೇಕಾಗುತ್ತೆ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಈ ಬಾಕ್ಸ್ ಬಂದುಬಿಟ್ಟು ನಂದು ಕಿಟ್ ಬಾಕ್ಸ್. ಇದರಲ್ಲಿ ನಾನು ಇಯರಿಂಗ್ಸು, ಫೇಸ್ ವಾಶು, ಸನ್ಸ್ಕ್ರೀನು, ಐಲೈನರು, ಕಾಜಲ್ಲು, ಲಿಪ್ಸ್ಟಿಕ್ಕು, ಮೇನು ಟಿಶ್ಯೂಸು, ರಿಬ್ಬನು, ಕ್ಲಿಪ್ಸು ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಮಾಮಾಅರ್ತ್ ಶ್ಯಾಂಪು. ಇಲ್ಲೆಲ್ಲ ಬ್ರಷು, ಪೇಸ್ಟು ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಈ ಸ್ಲಿಪ್ಪರ್ಸ್ ಬಂದು ಯೂಸ್ ಮಾಡದೇ ಇರೋದು, ಹೊಸದಾಗಿರೋದ್ರಿಂದ ನಾನು ಇದ್ರ ಜೊತೆ ಇಟ್ಟಿದ್ದೀನಿ, ಇಲ್ಲಾಂದರೆ ಸಪ್ರೇಟ್ ಎತ್ತಿಟ್ಕೊತಿದ್ದೆ. ಇದು ವ್ಲಾಗಿಗೆ ಹೆಲ್ಪ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ, ಗೊತ್ತಿಲ್ಲ ನಾನು ಯೂಸ್ ಮಾಡ್ತೀನೋ ಇಲ್ಲೋ ಅಂತೇಳಿ. ಆ್ಯಂಡ್ ಅಲ್ಲಿ ಶೆಕೆ ಆದರೆ ಅಂತೇಳಿ ಗೊತ್ತಿಲ್ಲ, ಇಲ್ಲಿ ಕೂಲ್ ವೆದರ್ ಇದೆ, ಅಲ್ಲಿ ಹಾಟ್ ಇದ್ದರೂ ಇರ್ಬೋದು. ಲಾಸ್ಟ್ ಟೈಮ್ ನಾವು ಹೋದಾಗ ವೆದರ್ ತುಂಬಾ ಹಾಟ್ ಇತ್ತು, ಅದಕ್ಕೆ ಇದು ಒಂದು ತೊಗೊಂಡಿದ್ದೀನಿ. ಈಗ ಈ ಲಗೇಜಸ್ ಎಲ್ಲ ಕಾರಿಗೆ ಶಿಫ್ಟ್ ಮಾಡಿಕೊಂಡು ನಾನು, ಐರಾ, ಮಿಲ್ಕಿ ಮತ್ತು ಅರುಣ್ ಅವರು ಮಮ್ಮಿ ಡ್ಯಾಡಿ ಊರಿಗೆ ಹೊರಟ್ವಿ. ಹೋಗೋಕ್ಕಿಂತ ಮುಂಚೆ ನಾನು ಮನೆ ಎಲ್ಲ ಫುಲ್ಲು ಕ್ಲೀನಾಗಿ ಇಟ್ಟಿರ್ತೀನಿ, ಬಿಕಾಸ್ ಗಲೀಜಿದ್ರೆ ನಂಗೆ ಇಷ್ಟನೇ ಆಗೋದಿಲ್ಲ. ಆ್ಯಂಡ್ ಬಂದಾಗ ಕೂಡ ಸ್ವಲ್ಪ ಕ್ಲೀನಾಗೇ ಇರುತ್ತೆ, ಏನು ಅಲ್ಲಲ್ಲಿ ಡಸ್ಟ್ ಇರ್ಬೋದು ಅಷ್ಟೇ. ಒಂದಿವೆ ಐರಾ ಚೋಲೆ ಭಟೂರೆ ತಿಂದು, ನಾನು ಅರುಣ್ ಅವರು ರೊಟ್ಟಿ ಕರಿ ತಿಂದ್ವಿ. ಲೇಟ್ ನೈಟ್ ಆದರೂ ಹೆವಿ ಟ್ರಾಫಿಕ್ ಇತ್ತು. ಮನೆಗೆ ರೀಚ್ ಆಗೋಷ್ಟರಲ್ಲಿ ಆಗಲೇ ಮಿಡ್ ನೈಟ್ ಆಗಿತ್ತು, ಫುಲ್ ಟಯರ್ಡ್ ಆಗಿದ್ವಿ. ಸೊ ಹೋದ ತಕ್ಷಣ ಮಲ್ಕೊಂಡ್ಬಿಟ್ವಿ. ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫಾರ್ಗೆಟ್, ಲವ್ ಯು ಆಲ್.